ಹಾಯ್ ಹಲೋ ನಮಸ್ಕಾರ. ನಾನು ರಂಜಿತಾ. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ವ್ಲಾಗ್ಸ್. ಇವತ್ತು ನಾನು ಥರ್ಸ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು, ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಹಾಸನ್ಗೆ ಹೋಗಿದ್ವಿ. ಏನು ಕೆಲಸ ಅಂತ ಅಂದರೆ ಪಾಪುಗೆ ಕಿವಿ ಚುಚ್ಚಿರಲಿಲ್ಲ ನಾನು. ಕೆಲವರೆಲ್ಲ 5 ಮಂತ್ಸ್ ಇರಬೇಕಾದ್ರೇ ಕಿವಿ ಚುಚ್ಚಿಸ್ತಾರೆ. ನಾನು 9 ಮಂತ್ಸ್ ಟೈಮಲ್ಲಿ ಪಾಪುಗೆ ದೇವರಿಗೆ ಮುಡಿ ಕೊಟ್ಟು ಅದಾದಮೇಲೆ ಚುಚ್ಸೋಣ ಅಂತ ಸುಮ್ಮನಿದ್ದೆ. ಆದರೆ ಪಾಪು ಬರ್ತಡೇ ಆದಮೇಲೆ ಮುಡಿ ಕೊಡೋಣ, ಅವನಿಗೆ ಜಾಸ್ತಿ ಕೂದಲಿಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಿದರು. ಸೊ ಹಾಗಾಗಿ ಮೊದಲೇ ಕಿವಿ ಚುಚ್ಸೋಣ, ಇನ್ನು ಊರಿಗೆ ಹೋಗೋಷ್ಟರಲ್ಲಿ ಚುಚ್ಚಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಅದಕ್ಕೂ ಮುಂಚೆ ಅವನಿಗೆ ಶೀತ ಇತ್ತು ತುಂಬ. ಹಾಗಾಗಿ ಫಸ್ಟ್ ಶೀತ ಆಗಿದೆಯಲ್ವ ಅಂತ ಹಾಸ್ಪಿಟಲಿಗೆ ಕರ್ಕೊಂಡೋದ್ವಿ. ನಾನು ಹೋಗೋದು ತನ್ಯಾ ಹಾಸ್ಪಿಟಲ್, ಯಾಕಂದರೆ ನನಗೆ ಡೆಲಿವರಿ ಆಗಿದ್ದು ಕೂಡ ತನ್ಯಾ ಹಾಸ್ಪಿಟಲ್ ಆಗಿರೋದ್ರಿಂದ, ಪಾಪು ಹುಟ್ಟಿದ್ರಿಂದನೂ ತನ್ಯಾ ಹಾಸ್ಪಿಟಲಲ್ಲೇ ನಾವು ತೋರಿಸ್ತಿದ್ದಿದ್ದು. ಹಾಗಾಗಿ ನಾವು ತನ್ಯಾ ಹಾಸ್ಪಿಟಲ್ಗೆ ಹೋಗಿ ಫಸ್ಟು ಅವನಿಗೆ ಶೀತ ಆಗಿತ್ತು, ಅದನ್ನು ತೋರಿಸ್ಕೊಂಡು, ಜೊತೆಗೆ ನನಗೆ ಊರಲ್ಲಿ ಕೆಲವೊಂದು ಊರಿಗೆ ಹೋಗೋದ್ರಿಂದ ಮೆಡಿಸಿನ್ಸ್ ಎಲ್ಲ ಖಾಲಿಯಾಗಿತ್ತು ಅವನದು ಸ್ವಲ್ಪ. ಸೊ ನಾನು ಊರಿಂದ ಬಂದು ತೊಗೊಳೋದು ಕಷ್ಟ ಆಗುತ್ತೆ ಅಂತ ಏನೇನು ಬೇಕು ಅದನ್ನೆಲ್ಲ ಮುಂಚೆನೇ ತೊಗೊಂಡು ಅದಾದಮೇಲೆ ಪಾಪುಗೆ ಕಿವಿ ಚುಚ್ಚಿಸ್ಲಿಕ್ಕೆ ಅಂತ ಹೋದ್ವಿ. ನಾನು ಚಿಕ್ಕವಳಿರುವಾಗಿಂದನೂ ರೂಪಾ ಜ್ಯುವೆಲರ್ಸಲ್ಲೇ ನಾವು ಕಿವಿಗೆ ಅಥವಾ ಏನೇ ಗೋಲ್ಡ್ ಪರ್ಚೇಸ್ ಮಾಡೋದಿದ್ರು ರೂಪಾ ಜ್ಯುವೆಲರ್ಸಲ್ಲೇ ತೊಗೊಳೋದು. ಅಲ್ಲಿ ನಮಗೆ ಏನು ಬೇಕಿತ್ತು ಅದು ನನಗೆ ಸಿಗಲಿಲ್ಲ. ಸೊ ನನಗಿದ್ದು ಸ್ಟೋನ್ ಹಾಕಿಸ್ಬೇಕು ವೈಟ್ ಅಂತ. ಅದಕ್ಕೆ ಬೇರೆ ಜ್ಯುವೆಲರ್ ಶಾಪ್ನೆಲ್ಲ ಸರ್ಚ್ ಮಾಡಿ ಯಾವ್ದು ಬೇಕು ಅದನ್ನು ತೊಗೊಂಡು ಅದಾದಮೇಲೆ ಕಿವಿ ಚುಚ್ಲಿಕ್ಕಂತ ಹೋದ್ವಿ. ಫಸ್ಟ್ ಅವನಿಗೆ ಗೊತ್ತಿರಲಿಲ್ಲ ಕಿವಿ ಚುಚ್ಚಿಸ್ಬೇಕಂತದೆ, ಏನಕ್ಕೆ ಇಟ್ಕೊತಿದ್ದಾರೆ ಅಂತ ಎಲ್ಲ. ಒಂದು ಕಡೆ ಚುಚ್ಚಿದ್ಮೇಲೆ ಫುಲ್ ಅಳೋಕ್ಕೆ ಶುರು ಮಾಡಿಬಿಟ್ಟ. ನಾವೇನು ಮಾಡಬೇಕಿತ್ತಂದರೆ, ಕೆಲವ್ರಿಗೆ ಗೊತ್ತಿರುತ್ತೆ ನಮ್ಮಿಂಗ್ ಕ್ರೀಮ್ ಅಂತ ಬರುತ್ತೆ, ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಅವೈಲೇಬಲ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆ ಕ್ರೀಮ್ ಏನಂದರೆ, ಹಚ್ಚಿದ ಮೇಲೆ ಯಾವ ಜಾಗಕ್ಕೆ ಕಿವಿಗೆ ನಾವು ಚುಚ್ಚಿಸ್ತೀವಿ ಅದಕ್ಕೆ ಒಂದು 10 ಮಿನಿಟ್ಸ್ ಮುಂಚೆನೇ ದಪ್ಪ ಲೇಯರಲ್ಲಿ ಹಚ್ಚಿ ಅದಾದಮೇಲೆ ಚುಚ್ಚಿದ್ರೆ ಅದು ಪೇಯ್ನ್ ಗೊತ್ತಾಗಲ್ಲ ಅಂತೆ, ಮರು ಬಂದಂಗೆ ಆಗುತ್ತಂತೆ. ನಾನು ಹುಡುಕ್ತೆ, ತುಂಬ ಮೆಡಿಕಲ್ಗಳಲ್ಲಿ ಹುಡುಕ್ತೆ. ನಾನೇನು ಮಾಡಬೇಕಿತ್ತಂದರೆ ಆನ್ಲೈನಲ್ಲಿ ಮುಂಚೆನೇ ತರಿಸ್ಕೊಳ್ಬೇಕಿತ್ತು. ನಾನು ಅಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ರು, ನೀವು ಕಿವಿ ಚುಚ್ಸೋಕೆ ಮುಂಚೆ ಅದನ್ನ ಹಚ್ಚಿದ್ರೆ ಆಗ 10 ಮಿನಿಟ್ಸ್ ನೋವು ಗೊತ್ತಾಗಲ್ಲ, ಅದಾದಮೇಲೆ ತುಂಬಾ ಹೇಳ್ತಾನೆ. ಅದಕ್ಕಿಂತ ಬೆಟರ್ ಏನಂದರೆ ಕಿವಿ ಚುಚ್ಸುವಾಗಲೇ ಹತ್ತು ಬಿಡಲಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಹಾಗೇನೆ ಚುಚ್ಚಿಸ್ದೆ ಪಾಪುಗೆ ಕಿವಿನ. ಮೊದಲು ಕಿವಿ ಚುಚ್ಚುವಾಗ ಅವನಿಗೆ ಗೊತ್ತಿರಲಿಲ್ಲ ಚುಚ್ಚಿಸ್ತಿದ್ದಾರೆ ಅಂತ. ಎರಡನೇ ಕಿವಿ ಚುಚ್ಚುವಾಗ ತುಂಬಾ ರಚ್ಚೆ ಮಾಡಿಬಿಟ್ಟ. ಅವ್ನು ಕಿವಿ ಚುಚ್ಚಿಸ್ಕೊಳ್ತಿದ್ನ, ನಾನೇ ಚುಚ್ಚಿಸ್ಕೊಂಡ ಅಂತ ಗೊತ್ತಾಗಲಿಲ್ಲ. ಅಷ್ಟು ಅಳ್ತಿದ್ದ ಅವನು. ಅವ್ನಿಗೆ ಅವ್ನು ಬೇರೆಯವ್ರ ಹತ್ರ, ನನಗೆ ಧೈರ್ಯನೇ ಇಲ್ಲ ಅವ್ನು ಎತ್ಕೊಂಡು ಕೂತ್ಕೊಳ್ಳಿಕ್ಕೆ. ಬೇರೆಯವ್ರ ಹತ್ರಕ್ಕೆ ಹೋಗ್ತಿರ್ಲಿಲ್ಲ, ಅಮ್ಮ ಅಮ್ಮ ಅಂತಿದ್ದ ಅಂತ ನಾನೇ ಎತ್ಕೊಂಡು ಕೂತ್ಕೊಂಡೆ. ಕಿವಿ ಚುಚ್ಚಿದಾದ್ಮೇಲೆ ತುಂಬ ಹೊತ್ತು ಸಮಾಧಾನ ಮಾಡಿದ್ವಿ. ಹತ್ಕೊಂಡು ಹಂಗೆ ಬೆರಳು ಹಾಕೊಂಬಿಟ್ಟು ಬೆಳ್ಳು ಚಿಪ್ಕೊಂಡು ಕೈಲಿ ಮಲ್ಕೊಂಬಿಟ್ಟ. ಮಲಗಿದ್ಮೇಲೆ ಅವನಿಗೆ ಕಿವಿ ಚುಚ್ಚಿದ್ದೀವಿ ಅನ್ನೋದೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿತ್ತು ಆಲ್ರೆಡಿ. ಅದು ಮುರ ಬರುತ್ತೆ ಅಲ್ವಾ, ಹಿಂಗೆ ನೇತಾಡೋದಾಗಿದ್ರೆ ಮುಟ್ಕೊಂಡಾರು ಅಟ್ಲೀಸ್ಟ್ ನೋಡ್ಕೊತಿದ್ದ ಅನಿಸುತ್ತೆ. ಸ್ಟೋನ್ಸ್ ಆಗಿರೋದ್ರಿಂದ ಅವನಿಗೆ ಗೊತ್ತೇ ಆಗಲಿಲ್ಲ ಅವನಿಗೆ ಕಿವಿ ಚುಚ್ಚಿದ್ದೀವಿ ಅಂತ. ಅದಾದಮೇಲೆ ಊಟ ಟೈಮ್ ಆಗಿತ್ತು. ಸೊ ಎಲ್ಲರೂ ಹೋಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು, ಕೆಲವೊಂದು ನಂದು ಏನಂದರೆ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಯಾವುದೂ ಇರಲಿಲ್ಲ, ಖಾಲಿ ಆಗಿಬಿಟ್ಟಿದ್ವು. ಏನಂದರೆ ಈಗ ಬಾಣಂತನ ಮತ್ತು ಈಗ ಪ್ರೆಗ್ನೆನ್ಸಿ ಇರುವಾಗ ಏನೂ ಫಂಕ್ಷನ್ ಹೋಗ್ತಿರ್ಲಿಲ್ಲ ಅಲ್ವಾ. ಸೊ ಖಾಲಿಯಾಗಿತ್ತು, ನಾನು ಯಾವುದನ್ನು ತೊಗೊಳ್ಳೋಕೆ ಹೋಗಿರಲಿಲ್ಲ. ಅದಕ್ಕೆ ಇವಾಗ ತೊಗೊಳ್ಳೋಣ ಅಂತ ಹೋಗಿದ್ದೆ, ಕೆಲವೊಂದು ಖಾಲಿಯಾಗಿತ್ತಂತ ಹೇಳ್ಬಿಟ್ಟು. ನಾನು ಸಾಮಾನ್ಯವಾಗಿ ತೊಗೊಳ್ಳೋದು ಹಾಸನಲ್ಲಿ ಸಂತೋಷ್ ಬ್ಯೂಟಿ ವರ್ಲ್ಡ್ ಅಂತ ಇದೆ, ಅಲ್ಲಿನೇ ತೊಗೊಳ್ಳೋದು. ಎಲ್ಲ ರೀತಿ ಕಾಸ್ಮೆಟಿಕ್ಸ್ ಕೂಡ ಸಿಗುತ್ತೆ ಅಲ್ಲಿಗೆ ಹೋಗಿದ್ದೆ. ಅದಾದಮೇಲೆ ತೊಗೊಂಡು ಅವತ್ತೇ ಸಂಜೆ ಮನೆಗೆ ರಿಟರ್ನ್ ಆದ್ವಿ. ಅವನಿಗೆ ಮರ್ತೋಗ್ಬಿಟ್ಟಿತ್ತು ಕಿವಿ ಚುಚ್ಚಿರ್ತೀವಿ ಅಂತ, ಹ್ಯಾಪಿಯಾಗೆ ಬಂದ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಆಲ್.